ಹೇಗೋ ಇವತ್ತು ನಾನು ಸೇಡಿ ತೀರಿಸಿಕೊಳ್ಳೋ ಸಮಯ ಬಂದೇ ಬಿಡ್ತು. ಶಿವಣ್ಣ ಹೇಗಿದ್ರು ಒಳಗೆ ಊಟ ಮಾಡ್ತಾ ಇದ್ದ. ನನ್ನ ಗಂಡ ಪೇಟೆಗೆ ಹೋಗಿದ್ದಾರೆ. ಅವರು ಬರುವಷ್ಟರಲ್ಲಿ ಏನಾದರೂ ಸಂಚು ಹೂಡಿ ಶಿವಣ್ಣ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ ಅಂತ ಪಟ್ಟ ಕಟ್ಟಿ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಬೇಕು. ಆಯ್ತು, ಇವಾಗ್ಲೇ ನನ್ನ ನಾಟಕ ಶುರು ಮಾಡ್ತೀನಿ. ಅಯ್ಯೋ ಅಮ್ಮ, ತಲೆನೋವು. ಇದೇನು 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 ಏನಾಯ್ತಮ್ಮ ರಾಧ? ಮೈಯಲ್ಲಿ ಹುಷಾರಿಲ್ಲವೇ? ನಿಮಗೆ ಊಟ ಕೊಟ್ಟು ಹೊರಗಡೆ ವಿಶ್ರಾಂತಿ ತಗೊಳ್ಳೋಣ ಅಂತ ಹೊರಗೆ ಬಂದೆ. ಅಷ್ಟರಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ತಲೆಗೆ ಗುಂಡು ಹಾರಿಸಿದಂತಾಯ್ತು. ನನಗೆ ತುಂಬಾ ತಲೆ ನೋಯ್ತಾ ಇದೆ. ಅಯ್ಯೋ ಅಮ್ಮ, ತಲೆನೋವು. ನೋಡಮ್ಮ, ಸ್ವಲ್ಪ ಮಲಗಿ ವಿಶ್ರಾಂತಿ ತೆಗೆದುಕೋ, ಎಲ್ಲ ಸರಿ ಹೋಗುತ್ತದೆ. ಜೋರಾಗಿ ಬಂದ ತಲೆನೋವು ಮಾನವನಿಗೆ ಸ್ವಲ್ಪ ತ್ರಾಸು ಮಾಡುತ್ತದೆ. ನಾನು ಈಗಲೇ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ, ನೀನು ಸ್ವಲ್ಪ ತಡೆಯಮ್ಮ. ಇಷ್ಟಕ್ಕೆಲ್ಲ ಡಾಕ್ಟರ್ ಹೇಗೆ? ನೀವೇ ನಿಮ್ಮ ಕೈಯಾರೆ ನನ್ನ ತಲೆ ಉಜ್ಜಿದ್ರೆ ನನ್ನ ತಲೆನೋವು ಹೋಗ್ಬೋದಲ್ಲ. ನನ್ನ ತಲೆ ಉಜ್ಜಿ ಮಾವ. ಅಯ್ಯೋ ಅಮ್ಮ, ತುಂಬಾ ತಲೆ ನೋಯ್ತಾ ಇದೆ. ರಾಧಾ, ನೀನು ಮಾತ್ರ ಅಳಬೇಡ, ಜೋರಾಗಿ ತಲೆ ಎಲ್ಲಿ ನೋಯ್ತಿದೆ? ತುಂಬಾ ನೋಯ್ತಾ ಇದೆ, ಇಲ್ಲೇ ನೋಯ್ತಾ ಇದೆ. ಬೇಗನೆ ತಲೆ ಉಜ್ಜಿ ಮಾಮ. ಅಯ್ಯೋ ಪಾಪ, ಈ ಹಾಳಾದ ತಲೆನೋವು ನಿನಗೆ ಬರಬೇಕೆ? ಈಗಲೇ ನಾನು ಸ್ವಲ್ಪ ತೆರೆ ಉಜ್ಜುತ್ತೇನೆ, ಹಾಗಾದರೂ ಶಾಂತವಾಗಬಹುದು. ನೀವು ತೆರೆ ಉಜ್ಜಿದ್ರಿಂದ ನನ್ನ ತಲೆನೋವು ಅಷ್ಟೇ ಏಕೆ, ನನ್ನ ಮನಸ್ಸಿನ ನೋವು ದೂರವಾಗ್ತಾ ಇದೆ. ಬೇಗನೆ ಉಜ್ಜಿ ಮಾಮ. ಇದೇ ದೃಶ್ಯ ನಾನು ಕಾಣುತ್ತಿರುವುದು. ಅಣ್ಣ, ನೀನಿಂತ ಅಯ್ಯೋ ಬನ್ನಿರಿ, ನೀವು ಬರ್ದೇ ಇದ್ರೆ ನನ್ನ ಶೀಲ ಹಾಳಾಗಿ ಹೋಗ್ಬಿಡ್ತಿತ್ತು. ಸಾಕು, ಮುಂದೆ ಮಾತನಾಡದಿರು ಈ ಶಬ್ದವನ್ನು. ನಿಜ ಹೇಳಿ, ಇಲ್ಲಿ ನಡೆದ ಸತ್ಯ ಸಂಗತಿಯನ್ನು. ತಮ್ಮ, ಅರ್ಥವಿಲ್ಲದೆ ಏನೋ ಮಾತನಾಡುತ್ತಿರುವೆಯಲ್ಲೋ. ಆಗಿದ್ದಾದರೂ ಏನು ಈ ಮನೆಯಲ್ಲಿ? ನೋಡಲಾರದ ದೃಶ್ಯವನ್ನೇ ಕಣ್ಣಾರೆ ಕಂಡ ಮೇಲೆ ಮತ್ತೇನು ಬೇಕೋ ಸಾಕ್ಷಿ? ಕದ್ದು ಮುಚ್ಚಿ ಆಡುವ ಈ ಪ್ರೇಮದಾಟ ಎಷ್ಟು ದಿನ ಅಂತ ಮುಚ್ಚಿತ್ತು? ರಮೇಶ, ನಿಜಾರಿ ನಿಮ್ಮ ಮಾತು. ನೀವಿಲ್ಲ ಸಮಯದಲ್ಲಿ ನಿಮ್ಮಣ್ಣ ನನ್ನನ್ನ ಪೀಡಿಸ್ತಾ ಇದ್ರು. ಈ ವಿಷಯ ನಿಮ್ಮ ಮುಂದೆ ಹೇಳಬಾರ್ದು ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನಿಮ್ಮಣ್ಣ ನನಗೆ ಮೋಸ ಮಾಡಿಬಿಟ್ಟ ಕಣ್ರಿ, ಮೋಸ ಮಾಡಿಬಿಟ್ರು. ನಿಜ ಹೇಳು, ಏನಂತ ಈ ಚಾಂಡಾಲ? ನಾನಂತ ಹೊಲಸು ಕೆಲಸ ಮಾಡಿಲ್ಲ ಅಂತ ಸುಳ್ಳು ಹೇಳುವೇನು? ನಿಜ ಹೇಳು, ಇಲ್ಲಿ ನಡೆದ ಸತ್ಯ ಸಂಗತಿಯನ್ನು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಾನು ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲ್ರಿ? ನೋಡಿ, ನೀವು ಪೇಟೆಗೆ ಹೋದ್ರಿ, ನಿಮ್ಮಣ್ಣ ಹಸಿವಾಗಿದೆ ಅಂತ ಹೇಳಿದ್ರು, ಊಟಕ್ಕೆ ಕೊಟ್ಟೆ. ಊಟ ಮಾಡಿ ಬಂದು ನನ್ನ ಮುಂದೆ ಏನು ಹೇಳಿದ್ರು ಗೊತ್ತಾ? ಏನಂದ ಈ ಚಾಂಡಾಲ? ನೋಡು, ನಾನು ಈ ಬಾಟ್ಲಿಯಲ್ಲಿ ತಂದಿದ್ದೀನಲ್ಲ, ಇದನ್ನು ಕುಡಿದು ಬಿಟ್ರೆ ಮಕ್ಕಳಾಗೋ ಪ್ರಾಪ್ತಿ ಉಂಟಾಗುತ್ತೆ ಅಂತ ಹೇಳಿ ಇದು ನನಗೆ ಕೊಟ್ಟರು. ಮಕ್ಕಳ ಮೇಲೆ ಮಮತೆ ಇದ್ದ ನಾನು ಅದನ್ನ ಕುಡಿದು ಬಿಟ್ಟೆ ರೀ. ಕುಡಿದ ತಕ್ಷಣ ನನ್ನ ಕಣ್ಣಿಗೆ ಮೂರ್ಛೆ ಬಂದಂಗಾಯ್ತು. ನಾನು ಎದ್ದು ನೋಡುವಷ್ಟರಲ್ಲಿ ನಿಮ್ಮಣ್ಣ ನನ್ನ ತಪ್ಪಿಕೊಂಡು ನಿಂತಿದ್ದಾರೆ. ರಾಧಾ, ರಾಧಾ, ಇದೆಂತ ವಿಚಿತ್ರವಾದ ಕಥೆಯನ್ನೇ ನಿರ್ಮಿಸಿ ಬಿಟ್ಟಿ ಅಮ್ಮ. ಯಾರು ರಚಿಸಲಾರದ ಕೋಕ ನಾಟಕವನ್ನೇ ನಟಿಸಿ ಈ ನಿನ್ನ ಮಾವನನ್ನು ಕೆಟ್ಟವನಾಗಿ ಮಾಡಿಬಿಟ್ಟಿಯಲ್ಲಮ್ಮ.
ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗನೇನು ಅಂತ ಕೆಟ್ಟ ಹೆಸರು ನಿನಗೇಕೆ ಬಂದಿತ್ತು? ಮಾಡಲಾರದ ಹೊಲಸು ಕೆಲಸ ಮಾಡಿ ಮತ್ತೆ ಮೇಲೆ ಕಣ್ಣೀರಿನ ನಾಟಕ ಬೇರೆ. ನನ್ನಣ್ಣ ಇಂಥ ಹೀಯ ಕೃತ್ಯಕ್ಕೆ ಇಳಿಯುತ್ತಾನೆಂದು ನಾನು ಕನಸು ಮನಸ್ಸಿನಲ್ಲಿಯೂ ಕಂಡಿರಲಿಲ್ಲ. ಅಲ್ಲ, ತಮ್ಮನ ಹೆಂಡತಿ ಎಂದು ಭಾವನೆಯಾದರೂ ಬರಬಾರದೆಯೋ ನಿನ್ನ ಆತ್ಮದಲ್ಲಿ? ಎಂತ ಮೋಸ ಮಾಡಿಬಿಟ್ಟಿ ಅಣ್ಣ, ಎಂತ ಮೋಸ ಮಾಡಿಬಿಟ್ಟಿ. ನಿನ್ನಂತ ಕಾಮುಕನಿಗೆ ಅಣ್ಣ ಎನ್ನಲು ನನಗೆ ನಾಚಿಕೆಯಾಗುತ್ತಿದೆ ಅಣ್ಣ, ನಾಚಿಕೆ. ನಿಜವಿದೆ ತಮ್ಮ ನಿನ್ನ ಮಾತು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು. ಆದರೆ ಕದ್ದು ಹಾಲು ಕುಡಿಯುವ ಬೆಕ್ಕು ಮನೆಯ ಒಡೆಯನನ್ನು ನೋಡಿ ನಿಂತಾಗ ಮನೆಯ ಬೆಕ್ಕಾದರೆ ಅಲ್ಲೇ ನಿಲ್ಲುತ್ತಿತ್ತು. ಆದರೆ ಅಡವಿಯ ಬೆಕ್ಕಾದರೆ ಒಡೆಯನನ್ನು ನೋಡಿದ ಕ್ಷಣ ಓಡಿ ಹೋಗುತ್ತಿದ್ದು. ಎಷ್ಟಾದರೂ ಅರ್ಥವಾಗಬಾರದೇನೋ ತಮ್ಮ ನಿನಗೆ? ಇವರೇ ಹೇಳ್ತಾ ಇದ್ದಾರಲ್ಲ ಅಡವಿ ಬೆಕ್ಕು ಅಂತ. ಅಡವಿ ಬೆಕ್ಕಿಗೆ ಒಡೆದ ಹಾಲಾದ್ರೇನು, ಬಿಸಿ ಇದ್ದ ಹಾಲಾದ್ರೇನು, ಕುಡಿದು ಓಡು ಹೋಗೋದೊಂದೇ ಅದರ ಉಪಾಯ. ಇಲ್ಲದ ವೇದಾಂತ ಕಟ್ಟಿ ನನ್ನ ಮುಂದೆ ಮಾತನಾಡಬೇಡ. ನೀನು ಈ ಮನೆಯಲ್ಲಿ ಯಾವ ಸೂಳಿಯನ್ನಾದರೂ ತಂದಿಟ್ಟುಕೊಂಡು ಆಳಿರು, ನಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಏನು ಮೋಸ ಮಾಡಿದೀಯಣ್ಣ, ಮೋಸ ಮಾಡಿಬಿಟ್ಟಿಯಣ್ಣ. ನಿಲ್ಲೋ ರಮೇಶ, ನೀನು ಈ ಮನೆ ಬಿಟ್ಟು ಕಾಲಿ ಕಿತ್ತಿದರೆ ನನ್ನ ಆಣೆಯಾಗಿದೆ. ಅಂದು ನನ್ನ ತಾಯಿಗೆ ನಾನು ಕೊಟ್ಟ ವಚನ ಪಾಲಿಸಬೇಕಾದರೆ ನೀವೇ ಈ ಮನೆಯಲ್ಲಿ ನಗು ನಗುತ್ತಾ ಇರಬೇಕು. ಅಂದು ನನ್ನ ತಾಯಿ ಸಾಯುವ ಮುನ್ನ ಏನು ಹೇಳಿದಳು ಗೊತ್ತೇ? ಮಗು ಶಿವಣ್ಣ, ಈ ನಿನ್ನ ತಾಯಿ ಈ ಮಣ್ಣಿನ ಋಣ ತೀರಿಸಿಕೊಂಡು ಮಾಯವಾಗುವ ಸಮಯ. ಹೋಗುವ ಮುನ್ನ ನನ್ನದೊಂದು ಮಾತು ನೀನು ನಡೆಸಿಕೊಡಬೇಕು. ನಿನ್ನ ಬೆನ್ನ ಹಿಂದೆ ಬಿದ್ದ ನಿನ್ನ ತಮ್ಮ ರಮೇಶ ಹಾಗೂ ಈ ಜ್ಯೋತಿಯ ಭಾರ ನಿನ್ನ ಮೇಲಿದೆ. ಏನು ಅರಿಯದ ಈ ಕಂದ ಮಗಳನ್ನು ನಡು ನೀರಿನಲ್ಲಿ ಕೈ ಬಿಡಬೇಡ ಎಂದು ನನ್ನ ಹೆತ್ತ ತಾಯಿ ನನಗೆ ಆಣೆ ಇಟ್ಟು ಪ್ರಾಣ ಬಿಟ್ಟಳು. ನನ್ನ ತಮ್ಮ ಆದರೆ ನನ್ನ ತಾಯಿಯ ವಚನವನ್ನು ಪಾಲಿಸಲಾರದ ನಾನು ವಚನ ಭ್ರಷ್ಟನಾಗಿ ಬಿಟ್ಟೆ ತಮ್ಮ, ವಚನ ಭ್ರಷ್ಟನಾಗಿ ಬಿಟ್ಟೆ. ಅಮ್ಮ, ಈ ನಿನಗೆ ಕೊಟ್ಟ ವಚನವನ್ನು ಪಾಲಿಸದ ಈ ನಿನ್ನ ಪಾಪಿ ಹಿರಿಯ ಮಗನನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಇಂಥ ಸಮಯದಲ್ಲಿ ತಾಯಿ ನೆನೆಸಿಕೊಂಡರೆ ತಮ್ಮನ ಮನ ಕರಗುವುದೆಂದು ವಿಚಾರ ಮಾಡಿದೀಯಾ? ನೋಡು, ಈ ಮನೆಯಲ್ಲಿ ನೀನಿರಬೇಕು ಅಥವಾ ನಾನು ಇರಬೇಕು, ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು. ರಮೇಶ, ಈ ಮನೆಯಲ್ಲಿ ನೀವೇ ನಗು ನಗುತ್ತಾ ಇರಿ. ಆದರೆ ನಂದೊಂದು ವಿಚಾರ, ಅಣ್ಣನಾದವನಿಗೆ ತಮ್ಮನ ಹೆಂಡತಿ ಮಗಳ ಸಮಾನ. ಮಗಳೊಡನೆ ತಂದೆ ಎಂದಾದರೂ ಸರಸವಾಡಬಹುದೇನೋ? ನಿಮ್ಮಂತ ಕಾಮುಕರಿಗೆ ಮಗಳಾದ್ರೇನು, ಸರಿಯ ಸೊಸೆ ಆದ್ರೇನು, ಎಲ್ಲಾನು ಒಂದೇ ರೀ. ಇವ್ರ ಜೊತೆ ನಮ್ದೇನ್ರಿ ಮಾತು? ನಾಡ್ರಿ ಮನೆ ಬಿಟ್ಟು ಹೋಗೋಣ. ಮಾರಾದ, ನಾನು ಆಗಲೇ ಹೇಳಲಿಲ್ಲವೇ ನೀವೇ ಈ ಮನೆಯಲ್ಲಿ ನಗು ನಗುತ್ತಾ ಇರಿ ಎಂದು? ನಾನೇ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ತಮ್ಮ. ನಾನು ಮನೆ ಬಿಟ್ಟು ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿಟ್ಟಕ್ಕೆ. ಬಣ್ಣದ ಚಿಟ್ಟೆ ಅಂತಿದ್ದ ಈ ಕೆಟ್ಟ ಹುಳುವಿನ ಮಾತು ಕೇಳಿ ನನ್ನನ್ನು ಮನೆ ಬಿಟ್ಟು ಹೊರಗಟ್ಟುತ್ತಿರುವ ನೀನು ಮುಂದೊಂದು ದಿನ ನಿನಗೂ ಇದೇ ತಂದು ಒಟ್ಟುತ್ತಾಳೆ ಈ ಮಾರಿ. ತಮ್ಮ ಇಂದಿಗೆ ಮುಗಿಯಿತು ನನಗೆ ಈ ಮನೆಯ ಋಣವ.
ದೇವ ಮಂದಿರದಂತಿದ್ದ ಈ ಮನೆ ಎಂದು ನನ್ನ ಪಾಲಿಗೆ ಮಸಣವಾಯಿತು. ಅಯ್ಯೋ ಅಯ್ಯೋ ನನ್ನ ದೈವವೇ, ಈ ಹಾದರದ ಅಪವಾದ ಹೊತ್ತು ಮನೆ ಬಿಟ್ಟು ಹೋಗುವುದಕ್ಕಿಂತ ಒಂದು ದೊಡ್ಡ ವಿಷವನ್ನಾದರೂ ಕೊಟ್ಟಿದ್ದರೆ ಹಾಯಾಗಿ ಕುಡಿದು ಕಣ್ಣ ಮುಚ್ಚುತ್ತಿದ್ದೇನಮ್ಮ. ಬರ್ತೀನಿ ತಮ್ಮ, ನೀವು ಮಾತ್ರ ಈ ಮನೆಯಲ್ಲಿ ನಗು ನಗುತ್ತಾ ಇರಿ. ಆಯ್ತು ತಮ್ಮ, ನೀವು ಈ ಮನೆಯಲ್ಲಿ ಹಾಯಾಗಿರಿ. ನಾನಿನ್ನು ಬರುತ್ತೇನೆ ತಮ್ಮ, ನಾನಿನ್ನು ಬರುತ್ತೇನೆ. ದೇವ ಮಂದಿರದಲ್ಲಿ ದೇವರು ಇಲ್ಲ, ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಇಲ್ಲ, ನ್ಯಾಯವು ಸಿಗಲೇ ಇಲ್ಲ.